ನಿಗಮ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ಮೀರಾ. ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಮ್ಮ ಜೊತೆ ವಿಶೇಷವಾಗಿರುವಂತಹ ಅತಿಥಿ. ಹಾಗೇನೆ ಹೆಮ್ಮೆ ಅನಿಸ್ತಾ ಇದೆ ಇವತ್ತು ನಾನು ಇವ್ರ ಜೊತೆ ಮಾತನಾಡ್ತಾ ಇರೋದಕ್ಕೆ. ಯಾಕಂದ್ರೆ ನಮ್ಮ ರಾಜಕೀಯದಲ್ಲಿ ಹಿರಿಯ ಮುತ್ಸದಿ ಆಗಿರುವಂತರು, ಹಿರಿಯ ರಾಜಕಾರಣಿ ಆಗಿರುವಂತವ್ರು, ಹಾಗೇನೆ ಸಾರಿಗೆಯ ಸಚಿವರಾಗಿದ್ದಂಥವ್ರು, ಆ ಕಾಲದಲ್ಲಿ ಸಾರಿಗೆಯನ್ನ ಒಂದು ಉನ್ನತ ಮಟ್ಟಕ್ಕೆ ತಂದಂಥವ್ರು, ಹಾಗೇನೆ ಈಗಿನ ರಾಜಕೀಯದ ಬಗ್ಗೆ ಸಾಕಷ್ಟು ಮಾತನಾಡಿದ್ರಿ. ಅದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಅವ್ರನ್ನ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಂದು ಹೆಮ್ಮೆಯ ವಿಚಾರ ಅಂದ್ರೆ ನಿಮ್ಮ ಜೊತೆ ನಾವು ಮಾತನಾಡ್ತಾ ಇರೋದು. ಅದಕ್ಕೂ ಮುಂಚಿತವಾಗಿ ನಮ್ಮ ನಿಗಮ ವಾಹಿನಿ ಮುಖ್ಯ ಉದ್ದೇಶ ನಿಗಮಕ್ಕೆ ಸಂಬಂಧಪಟ್ಟಿರೋ ಸಾಕಷ್ಟು ವಿಚಾರಗಳನ್ನ ನಾವು ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀವಿ. ಮೊದಲನೇದಾಗಿ ನಾನು ನಿಮಗೆ ನಿಗಮದ ಬಗ್ಗೆ ಕೇಳೋದಾದ್ರೆ, ನೀವು ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಇದ್ದಂತಹ ನಿಗಮ ಈಗ ಆಗಿರೋ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತನಾಡೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ? ವೋಲ್ವೋ ಟೆಕ್ನಾಲಜಿ ದೇಶದಲ್ಲಿ ಮೊದಲನೇ ಸಾರಿ ಯೋಚನೆ ಮಾಡಬೇಕಾದ್ರೆ ರಾಮಕೃಷ್ಣ ಹೆಗಡೆ ಮತ್ತು ಬಸವಲಿಂಗಪ್ಪನವರು ಆಗ ವಿರೋಧ ಪಕ್ಷದಲ್ಲಿದ್ರು. ಬಹಳ ದೊಡ್ಡ ಲೀಡ್ರು ಬಸವಲಿಂಗಪ್ಪನವರು. ಅವ್ರೊಂದಿನ ನನ್ ಕರೆದು, ಏನಪ್ಪ ನೀ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ಯಾ, ನಮ್ಮ ಆರ್ಡಿನರಿ ಸೆಗ್ಮೆಂಟ್ಗಳಲ್ಲೂ ಬಸ್ ಇಂಪ್ರೂವ್ ಆಗಬೇಕು, ಅದ್ರ ಲಕ್ಸುರಿ ಸೆಕ್ಷನ್ ನನಗೆ ವಯಸ್ಸಾಗಿರೋರು ಬಸ್ಗಳಲ್ಲಿ ಹೋಗಕ್ಕೆ ಆಗಲ್ವಲ್ರಿ, ಏನ ಇಂಪ್ರೂವ್ಮೆಂಟ್ ಮಾಡ್ರಿ, ನೀವು ಇಂಗ್ಲೆಂಡ್ಗೆ ಹೋಗಿ ಬನ್ರಿ, ಅಲ್ಲಿ ಹೇಗಿದೆ ಬಸ್ಗಳು, ಬಸ್ ಸ್ಟ್ಯಾಂಡ್ಗಳನ್ನು ನೋಡ್ಕೊಂಡು ಬನ್ನಿ, ಜರ್ಮನಿಗೆ ಹೋಗಿ ಬನ್ನಿ, ನಿಮ್ಗೆ ಗೊತ್ತಾಗ್ತದೆ ಅಂತ ಹೇಳಿದ್ರು. ಸರಿ, ನಾನು ಆಗ ಇಂಗ್ಲೆಂಡ್ಗೆ ನಾನು ನಮ್ಮ ಅಧಿಕಾರಿಗಳೆಲ್ಲ ನಾವು ಹೋಗಿದ್ವಿ, ಲಂಡನ್ಗೆ ಹೋಗಿದ್ವಿ. ಲಂಡನ್ ಬಸ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇಂಡಿಯಾ ಬೆಸ್ಟ್ ಕಾರ್ಪೊರೇಷನ್. ಅವ್ರ ಓನರ್ಶಿಪ್ ಒಂದು ಇಟ್ಕೊಂಡಿಲ್ಲ, ಬಸ್ಗಳನ್ನ ಪೂಲ್ ಮಾಡ್ತಾರೆ. ಅವ್ರ ಬಸ್ಗಳನ್ನ ಒಂದು ಟೈಮಿಂಗ್ಸ್ ಕೊಡ್ತಾರೆ. ನಮ್ಮ RTO ಆಫೀಸ್ಗಳಿದೆಯಲ್ಲ, ಒಂದು ಟೈಮಿಂಗ್ಸ್ ಕೊಡ್ತಾರೆ. ಈ ಊರಿನಿಂದ ಈ ಊರಿಗೆ ಇಷ್ಟು ಹೊತ್ತಲ್ಲಿ ನೀವು ಬಸ್ ಹೋಗ್ಬೇಕು ಅಂತ ಹೇಳಿ ರೂಟ್ಗಳನ್ನ ಕೊಡ್ತಾರೆ ಹೊತ್ತು ಬಸ್ಗಳನ್ನ ಮೇಂಟೈನ್ ಮಾಡಲ್ಲ. ಮತ್ತೆ ಅವ್ರ ಬಸ್ ಸ್ಟ್ಯಾಂಡ್ಗಳು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆ ಬಸ್ಸು ಬಸ್ ಸ್ಟ್ಯಾಂಡ್ಗೆ ಹೋಗುತ್ತೆ ಅಂತ ಇಟ್ಕೊಳ್ಳಿ, ಅದನ್ನ ಅನ್ಲೋಡ್ ಮಾಡಿ ಲೋಡ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಪ್ಯಾಸೆಂಜರ್ಸು ಮತ್ತೆ ಇದು ಲಗೇಜು, ಇದಕ್ಕೆ ಒಂದು 5-10 ಮಿನಿಟ್ಸ್ ಬೇಕಾಗ್ತದೆ. 10 ಮಿನಿಟ್ಸ್ ಒಳಗಡೆ ಬಸ್ಸಿನ ಒಳಗಡೆ ವ್ಯಾಕ್ಯೂಮ್ ಸಿಸ್ಟಮ್ ಮಾಡಿ, ಬಸ್ಸಿನ ಹೊರಗಡೆ ನೀರನ್ನ ಸ್ಪ್ರೇ ಮಾಡಿಬಿಟ್ಟು, ಮತ್ತೆ ಅದಾದ್ಮೇಲೆ ಹಾಗೆ 10 ನಿಮಿಷ ಅದು ಬಸ್ ಹತ್ಕೊಳ್ಳೋ ಜಾಗಕ್ಕೆ ಬರೋ ಅಷ್ಟೊತ್ತಿಗೆ ವಿತಿನ್ 10 ಮಿನಿಟ್ಸ್ ಬಸ್ ಕ್ಲೀನ್ ಆಗಿರ್ತದೆ. ಆ ತರ ಸಿಸ್ಟಮ್ ಅನ್ನೆಲ್ಲ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆಮೇಲೆ ನಮ್ಮ ಎಲ್ಲಾ ಡಿಪೋಗಳಲ್ಲೂ ಈಗ ನೀವು ನೋಡ್ಬೋದು, ಎಲ್ಲಾ ಕಡೆಗಳಲ್ಲೂ ಸಹಿತ ಬಸ್ ಕ್ಲೀನ್ ಮಾಡಕ್ಕೆ ಒಂದು ಬೇ ಮಾಡಿದ್ದೇವೆ. ಅಲ್ಲೋಗಿ ನಿಂತ್ಕೊಬಿಟ್ರೆ ಕೆಳಗಡೆ ನೀರು ಬರ್ತದೆ, ಪಕ್ಕದಿಂದ ನೀರು ಬರ್ತದೆ, ಬ್ರಷ್ ಇರ್ತದೆ, ಅದನ್ನೆಲ್ಲ ಕ್ಲೀನ್ ಮಾಡಿಬಿಡ್ತದೆ. ಇದು ಎಲ್ಲ ಸಹಿತ ನಾವು ಬೇರೆ ಬೇರೆ ದೇಶಗಳಿಂದ ಕಲ್ತು ಮಾಡಿದ್ದು. ಈ ಸಂದರ್ಭದಲ್ಲಿ ನನಗೆ ಹೀಗೇನೆ ನಮ್ಮ ಅಧಿಕಾರಿಗಳೆಲ್ಲ ಹೇಳಿದಾಗ, ಈ ಸಿಂಗಾಪುರದಲ್ಲಿ ಆಗ್ತಾನೆ ಓಲೋದವರು ಒಂದು ಯೂನಿಟ್ ಅನ್ನು ಹಾಕೊಂಡಿದ್ರು, ಯೂನಿಟ್ ಅನ್ನು ಪ್ರಾರಂಭ ಮಾಡಿದ್ರು. ಅವ್ನ ರೆಪ್ರೆಸೆಂಟೇಟಿವ್ ಇಲ್ಲಿ ಬಂದಿದ್ರು, ನಾವು ಇಂಡಿಯಾದಲ್ಲಿ ಇದನ್ನು ಮಾಡಬೇಕು ಅಂತಿದ್ದೇವೆ, ಇನ್ವೆಸ್ಟ್ ಮಾಡಬೇಕು ಅಂತಿದ್ದೇವೆ, ನಾವು ಚಾಸಿಗಳನ್ನ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ ಅಂತ ಹೇಳಿದ್ರು ಅವರು. ಇಲ್ಲೇ ಮಾಡೋದಾದಲ್ಲಿ ನಾವು ಖಂಡಿತ ಮಾಡೋಣ, ಬರ್ತೀವಿ ಅಂತ ಹೇಳಿ ನಾವು ಸ್ವೀಡನ್ಗೆ ಹೋದ್ವಿ. ಅಲ್ಲಿ ಗಾಟನ್ಬರ್ಗ್ ಅವ್ರ ಹೆಡ್ ಕ್ವಾರ್ಟರ್ಸ್ ಸ್ವೀಡನ್ ನಲ್ಲಿ. ಹೋದಂತ ಸಂದರ್ಭದಲ್ಲಿ ಅಲ್ಲಿ ಬಸ್ಗಳು, ಬಸ್ ಚಾಸಿಗಳು ಎಲ್ಲ ನೋಡಿದಾಗ ನಮ್ಗೆ ಕನ್ವಿನ್ಸ್ ಆಯ್ತು, ಈ ಬಸ್ಗಳನ್ನ ರಿಹರ್ಸಲ್ ಟ್ರಯಲ್ ಬೇಸಿಸ್ ಮೇಲೆ 1-2 ಬಸ್ಗಳನ್ನ ತಗೊಂಡ್ ಬರೋಣ ಅಂತೇಳಿ ಅಂತ. 6 ತಿಂಗಳಿಗೆ ಅವ್ರು ಕಳಿಸ್ಕೊಟ್ರು. ನಾವು ಬೆಂಗಳೂರು ಸುತ್ತಮುತ್ತ ಅಲ್ಲಿ ಇಲ್ಲಿ ನೋಡಿದ್ರು 80 ಲಕ್ಷ ಏನು ಒಂದು ಬಸ್ಗೆ ಆಗೋದು ಅದು ಆಗ. ಈಗೇನು ಜಾಸ್ತಿ ಆಗಿದೆ ಅಂತ ಇಟ್ಕೊಳ್ಳಿ. ಆದ್ಮೇಲೆ ಪ್ರಯಾಣಿಕರಿಂದ ಒಳ್ಳೆ ರೆಸ್ಪಾನ್ಸ್ ಬಂತು. ಮತ್ತೆ ಇಲ್ಲಿಂದ ಮಂಗಳೂರು, ಇಲ್ಲಿಂದ ಬೆಂಗಳೂರು ಟ್ರಯಲ್ ಬೇಸಿಸ್ ಮೇಲೆ ಇಲ್ಲಿಂದ ಮೈಸೂರು ಓಡಿಸ್ ನೋಡಿದ್ವಿ ನಾವು. ಸ್ವಲ್ಪ ಅಲ್ಲ ಕಂಫರ್ಟ್ ಜಾಸ್ತಿ ಅಂತ ಅನ್ನಿಸ್ತು, ವಯಸ್ಸಾಗಿರೋರಿಗೆ ಕಂಫರ್ಟ್ ಜಾಸ್ತಿ ಆಗ್ತದೆ ಅಂತೇಳಿ. ಇದಾದ್ಮೇಲೆ ನಾವು ಅವ್ರ ಜೊತೆ ಒಂದು ಅಗ್ರಿಮೆಂಟ್ ಆಗೇ ನಾವು ಮೊದಲನೇ ಸರಿನೇ ಮಾಡಿದ್ವಿ. ಆಮೇಲೆ ನಮ್ಮ ಬಸ್ಗಳು ಈಗ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲೇ ಮಾಡ್ತಾರೆ. ಹೊಸಕೋಟೆ ಹತ್ರ ಅವರ ಯೂನಿಟ್ ಅನ್ನು ಹಾಕಿದ್ದಾರೆ. ಬರೀ ಬಸ್ಗಳನ್ನೆಲ್ಲ ಟ್ರಕ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಬೇರೆ ಬೇರೆ ಎಕ್ವಿಪ್ಮೆಂಟ್ಗಳನ್ನು ಸಹಿತ ಅವರು ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ ಸಹಿತ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ದೇ ಆರ್ ದ ಬಿಗ್ಗೆಸ್ಟ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್ ಇನ್ ದ ವರ್ಲ್ಡ್. ಹೀಗಾಗ್ಬಿಟ್ಟು ಅವೆಲ್ಲ ಟ್ರಾನ್ಸ್ಪರೆಂಟ್ ಆಗಿ ಆಗ್ತಕ್ಕಂಥದ್ದು. ನನ್ನ ಮೇಲೂ ಆ ಸಂದರ್ಭದಲ್ಲಿ ಅನೇಕರು ಅಪಪ್ರಚಾರ ಮಾಡಿದ್ರು, ಒಂದು ಓಲೋ ಬಸ್ಗೆ ಇಷ್ಟು ದುಡ್ಡು ತಗೊಳ್ತಾರೆ, ಹಾಗೆ ಹೀಗೆ ಅಂತೆಲ್ಲ ಮಾಡಿದ್ರು. ಅದಕ್ಕೆಲ್ಲ ನಾವು ಗಮನ ಕೊಡ್ಲಿಲ್ಲ, ಯಾಕಂದ್ರೆ ನಾವು ಪ್ರಾಮಾಣಿಕವಾಗಿದ್ವಿ. ಬಸ್ಗಳನ್ನ ಸಕ್ಸಸ್ ಆಗಿದೆ. ಬೇರೆ ಬೇರೆ ರಾಜ್ಯದವರು ಸಹಿತ ಓಲೋಗಳನ್ನೇ ತಗೊಳ್ತಾರೆ ಲಕ್ಸುರಿ ಬಸ್ಸಸ್ಗೆ. 2-3 ತರದ ಜನ ಇರ್ತಾರೆ. ಒಂದು 15, 20, 25 ಕಿಲೋಮೀಟರ್ ಕಾಲೇಜ್ಗೆ ಹೋಗ್ಲಿಕ್ಕೆ ಅಥವಾ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಅಥವಾ ಕೂಲಿ ಮಾಡ್ಲಿಕ್ಕೆ ಹೋಗ್ತಕ್ಕಂಥ ಜನ.
ಅವ್ರಿಗೆ ಆರ್ಡಿನರಿ ಬಸ್ ಆದ್ರೆ ಸಾಕು. ಇನ್ನು ಕೆಲವರು ತಾಲೂಕು ಪ್ಲೇಸ್ಗೆ ಡಿಸ್ಟ್ರಿಕ್ಟ್ ಪ್ಲೇಸಸ್ ಬರೋರು ಇರ್ತಾರೆ, ಅವ್ರಿಗೆ ಡಿಲಕ್ಸ್ ಬಸ್ ಆದ್ರೆ ಸಾಕು. ಆದ್ರೆ ಬೆಂಗಳೂರಿನಿಂದ ಬೀದರ್ಗೆ ಹೋಗ್ಬೇಕು, ಬೆಂಗಳೂರಿನಿಂದ ಬೆಳಗಾಂಗೆ, ಬೆಂಗಳೂರಿನಿಂದ ಮಂಗಳೂರಿಗೆ ಅಥವಾ ಬೆಂಗಳೂರಿನಿಂದ ಮಡ್ರಾಸ್ಗೆ, ತಿರುಪತಿಗೆ ಹೋಗ್ಬೇಕು ಅಂದ್ರೆ ಸ್ವಲ್ಪ ಮನ್ಕೊಳ್ಳುವಂತ ವ್ಯವಸ್ಥೆ ಆಗ್ಬೇಕು. ಆಗ ರೈಲ್ವೆ ಸಿಸ್ಟಮು ಅಷ್ಟೊಂದು ಸುಧಾರಣೆ ಆಗಿರ್ಲಿಲ್ಲ. ಇತ್ತು ಸುಧಾರಣೆ, ಬಟ್ ಪರವಾಗಿರ್ಲಿಲ್ಲ ಅಷ್ಟೇ ಹೊರತು ಇಷ್ಟೊಂದು ಸುಧಾರಣೆ ಆಗಿರ್ಲಿಲ್ಲ. ಹೀಗಾಗ್ಬಿಟ್ಟು ನಾವು ಓಲ್ವನ್ನ ಪ್ರಿಫರ್ ಮಾಡಿದ್ವಿ. ಈಗ ಬಹಳಷ್ಟು ಮ್ಯಾನುಫ್ಯಾಕ್ಚರರ್ಸ್ ಬೇರೆ ಬೇರೆ ಕಂಪನಿಯವ್ರು ಬಂದಿದ್ದಾರೆ. ಈಗ ಬರೀ ಓಲ್ವೋನೇ ಅಲ್ಲ, ಓಲ್ವೋಗಿಂತ ಬೆಟರ್ ಟೆಕ್ನಾಲಜಿ ಇರ್ತಕ್ಕಂಥ ಮ್ಯಾನುಫ್ಯಾಕ್ಚರರ್ಸ್ ಬಂದಿದ್ದಾರೆ. ಯಾವ್ದು ಬೆಟರ್ ಇದೆ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಸೊ ಒಂದ್ ಕಡೆ ಹೇಳ್ಬೇಕು ಅಂದ್ರೆ ಖುಷಿ ವಿಚಾರ, ನಿಮ್ಮಂತ ಸಚಿವರಾಗಿ ಇದ್ದಿದ್ದಕ್ಕೇನೆ ಓಲ್ವೋ ಬಸ್ಗಳು ನಮ್ಗೆ ಬರೋದಕ್ಕೆ ಸಾಧ್ಯ ಆಯ್ತು ಅನ್ನೋಂಥ ವಿಚಾರ. ಕ್ರೆಡಿಟ್ ನನಗೆ ನಾನು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಸರ್ಕಾರ, JH ಪಟೇಲ್ರು ಮುಖ್ಯಮಂತ್ರಿಗಳಾಗಿದ್ರು. ಅಲ್ಲ, ಯಾಕಂದ್ರೆ ನೀವ್ ಹೇಳ್ತಾ ಇದ್ರಿ ಒಂದು ಮಾತನ್ನ, ಆಗಿನ ಕಾಲದಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಇತ್ತು, ನಾವೆಲ್ಲ ಎಕ್ಸ್ಪೆನ್ಸಿವ್ ಇತ್ತು, ನಿಭಾಯಿಸೋಕ್ ಆಗ್ತಾ ಇರ್ಲಿಲ್ಲ. ಆದ್ರೂ ಸಹಿತ ಒಂದು ಈ ಲಕ್ಸುರಿ ಸೆಗ್ಮೆಂಟ್ ಅಲ್ಲಿ ನಾವ್ ಇರ್ಬೇಕು, ಪ್ರಾಯೋಗಿಕವಾಗಿ ಮಾಡೋದ್ರಲ್ಲಿ ತಪ್ಪೇನು ಅಂತ ಹೇಳ್ಬಿಟ್ಟು ನಾವು ಪ್ರಯೋಗ ಮಾಡಿದ್ವಿ. ಸಕ್ಸಸ್ ಆಯ್ತು, ಹೆಚ್ಚಿಗೆ ಬಸ್ಗಳನ್ನ ತಗೊಂಡ್ವಿ. ನಮ್ ಕಾಲದಲ್ಲೇ ಬಂದಿದ್ದು. ಪಟೇಲ್ರಿಗೆ, ನಮ್ ಸರ್ಕಾರಕ್ಕೆ, ನಮ್ಮೆಲ್ರಿಗೂ ಆ ಕ್ರೆಡಿಟ್ ಹೋಗ್ಬೇಕು. ಅವತ್ತು ಕೆಲಸ ಮಾಡಿದಂತ ಅಧಿಕಾರಿಗಳು, ಅವ್ರಿಗೂ ಅದ್ರ ಕ್ರೆಡಿಟ್ ಹೋಗ್ಬೇಕು. ಆದ್ರೆ ಸರ್, ನೀವ್ ಹೇಳ್ದಂಗೆ ರೇಟ್ಗಳನ್ನ, ಅಂದ್ರೆ ಪ್ರೈಸ್ ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡದೆ ಆಗಿದ್ದಲ್ಲಿ, ನಾರ್ಮಲ್ ಬಸ್ಗಳಿನ ಪ್ರೈಸ್ಗಳೇ ಬೇರೆ ಇತ್ತು, ಅದಕ್ಕೆ ಹೆಚ್ಚಿಂದಿತ್ತು. ಆದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಇತ್ತ ಇಷ್ಟು ಹೆಚ್ಚಿನ ದರವನ್ನ ಇಟ್ಟರೆ ಜನ ಬರ್ತಾರೆ, ಹೇಗಾಗಬಹುದು ಅಂತ? ಅದಕ್ಕೆ ನಾವು ಒಂದು ವರ್ಷ ಅದನ್ನ ಇಂಟ್ರೊಡ್ಯೂಸ್ ಮಾಡಕ್ ಹೋಗ್ಲಿಲ್ಲ. ಎಕ್ಸ್ಪೆರಿಮೆಂಟ್ ಬೇಸಿಸ್ ಮೇಲೆ ನಡೆಸಿ, ಡಿಮಾಂಡ್ ಬಂದ ಮೇಲೆ ನಾವು ಅದನ್ನ ಪ್ರೊಕ್ಯೂರ್ ಮಾಡಕ್ ಪ್ರಾರಂಭ ಮಾಡಿದ್ವಿ. ಆಮೇಲೆ ಅದು ಯೂಶುವಲ್ ಆಗೋದು. ಈಗ ಬೇರೆ ಬೇರೆ ರಾಜ್ಯದವ್ರು ಎಲ್ರು ಓಲೋ ಬಸ್ ತಗೊಂಡಿದ್ದಾರೆ. ಪ್ರೈವೇಟ್ ಸೆಕ್ಟರ್ ನಲ್ಲೂ ಓಲೋ ಬಸ್ಗಳು ತಗೊಂಡಿದ್ದಾರೆ. ಟೆಕ್ನಾಲಜಿ ಇಂಡಿಯಾಗೆ ಬಂದ್ಬಿಟ್ಟಿರೋದ್ರಿಂದ ಯಾರು ಬೇಕಾದ್ರೂ ತಗೋಬಹುದು, ಆಗ್ತಾ ಇದೆ. ಅದ್ರ ಬಗ್ಗೆ ನಮ್ಗೆಲ್ರಿಗೂ ಬಹಳ ಹೆಮ್ಮೆ ಇದೆ. ಓಕೆ, ಇನ್ನು ಅಪ್ಕಮಿಂಗ್ ಡೇಸ್ ಅಲ್ಲಿ ಕಂಪ್ಲೀಟ್ ಎಲ್ಲಾ ಬಸ್ಗಳನ್ನ ಆಲ್ಮೋಸ್ಟ್ ಇನ್ಮೇಲೆ ಎಲೆಕ್ಟ್ರಿಕ್ ಮಾಡುವಂತ ಉದ್ದೇಶ ಇದೆ ಅಂತ ಮಾತು ಕೇಳಿ ಬರ್ತಾ ಇದೆ. ಇದು ಎಲೆಕ್ಟ್ರಿಕ್ ಅದು ಎನ್ವೈರ್ಮೆಂಟ್ ಸಂಬಂಧಪಟ್ಟ ಹಾಗೆ ಅದು ಆಗ್ಲೇಬೇಕಾಗಿರ್ತಕ್ಕಂಥ ವಿಚಾರ. ಆದ್ರೆ ಅದ್ರ ಬಗ್ಗೆ ಕೆಲವು ಕಡೆಗಳಲ್ಲಿ ಈ ಚಾರ್ಜ್ ಮಾಡ್ತಕ್ಕಂಥ ವಿಚಾರದಲ್ಲಿ, ಚಾರ್ಜ್ ಅಂದ್ರೆ ಬಸ್ಗಳಿಗೆ ಬಸ್ ಚಾರ್ಜ್ ಮಾಡ್ತಕ್ಕಂಥದ್ದು, ಎಲೆಕ್ಟ್ರಿಕಲ್ ಚಾರ್ಜಿಂಗು, ಮತ್ತೆ ಅದು ಎನ್ವೈರ್ಮೆಂಟಲ್ ಫ್ರೆಂಡ್ಲಿ ಅನ್ನೋದ್ರಲ್ಲಿ ಏನೂ ಸಂಶಯ ಇಲ್ಲ. ಅದನ್ನ ಹಂತ ಹಂತವಾಗಿ ರೀಪ್ಲೇಸ್ ಮಾಡ್ಕೊಂಡು ಹೋಗ್ಬೇಕು. ಒಂದೇ ಸಾರಿ ಮಾಡ್ತಕ್ಕಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ನನ್ಗನ್ನಿಸ್ತದೆ ಒಂದು 20,000ಕ್ಕೂ ಹೆಚ್ಚು ಬಸ್ಗಳು ನಮ್ಮ ಹತ್ರ ಬೇರೆ ಬಸ್ಗಳಿವೆ, ಡೀಸೆಲ್ ನಲ್ಲಿ ನಡೀತಕ್ಕಂಥವು. ಅವನ್ನೆಲ್ಲ ಒಂದೇ ಸಾರಿ ರೀಪ್ಲೇಸ್ ಮಾಡಕ್ಕೆ ಯಾವ ಸರ್ಕಾರಕ್ಕೂ ಸಹಿತ ಆಗೋದಿಲ್ಲ, ಅದು ಸಾಧುನು ಸಹಿತ ಅಲ್ಲ. ಅದ್ರ ಬದಲಾಗಿ ಹಂತ ಹಂತವಾಗಿ ಎಲೆಕ್ಟ್ರಿಕಲ್ ಬಸ್ಗೆ ನಾವು ಬರ್ತಕ್ಕಂಥದ್ದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಈಗ ಎಲೆಕ್ಟ್ರಿಕ್ ಬಸ್ ವಿಚಾರಕ್ಕೆ ಬರೋದೇ ಆಗಿದೆ, ಇಲ್ಲಿ ಡ್ರೈವರ್ಗಳು ಕೂಡ ಖಾಸಗಿ ಅಂದ್ರೆ ಬೇರೆ ಕಡೆಯಿಂದ ಬರ್ತಾರೆ. ಸೊ ಕಂಪ್ಲೀಟ್ ಆಗಿ ಎಲ್ಲೋ ಒಂದು ಕಡೆ ಸಾರಿಗೆ ನಿಗಮ ಅನ್ನೋದು ಕಂಪ್ಲೀಟ್ ಖಾಸಗೀಕರಣ ಆಗ್ತಾ ಇದೆ ಅಂತ. ಅದು ಇಟ್ಸ್ ಎ ಟೆಂಪರರಿ ಫೇಸ್. ಈಗ ಇಮಿಡಿಯೇಟ್ ಆಗಿ ಎಲೆಕ್ಟ್ರಿಕಲ್ ಬಸ್ಗೆ ಏನಾದ್ರು ಟೆಕ್ನಾಲಜಿಕಲ್ ಆಗಿ ಡ್ರೈವ್ ಮಾಡ್ತಕ್ಕಂಥದ್ದು, ರಿಪೇರ್ ಮಾಡ್ತಕ್ಕಂಥದ್ದು, ಅದನ್ನೆಲ್ಲ ಈಗಿರ್ತಕ್ಕಂಥ ಎಂಪ್ಲಾಯೀಸ್ಗೆ 6 months 1 year 2 years ಒಳಗಡೆ ನಾವು ತರಬೇತಿಯನ್ನು ಕೊಟ್ರೆ ರೀಪ್ಲೇಸ್ ಮಾಡ್ಬೋದು. ಈಗ ಸದ್ಯಕ್ಕೆ ಮಾಡಬೇಕು ಅನ್ನೋ ದೃಷ್ಟಿಯಿಂದಾಗಿ ಅವರನ್ನ ಬಾಡಿಗೆಗೆ ತಗೊಂಡಿದ್ದಾರೆ. ಬಟ್ ಇದರಿಂದ ಸರ್ಕಾರ ದೃಢ ಮನಸ್ಸು ಮಾಡ್ಬೇಕು ಅಷ್ಟೇನೆ. ಒಂದು ಲಿಮಿಟ್ ಹಾಕಬೇಕು. ಆ ಲಿಮಿಟ್ ಹಾಕೊಂಡು ಆ ಲಿಮಿಟಿನ ಒಳಗಡೆ ತಗೊಂಡ್ರೆ ಏನ್ ತಪ್ಪೇನಿಲ್ಲ. ದರ್ ಇಸ್ ನಥಿಂಗ್ ರಾಂಗ್. ಖಾಸಗೀಕರಣ ಏನಾಗೋದಿಲ್ಲ. ಬಟ್ ದಟ್ ಕ್ವಶನ್ ಇಸ್ ರೈಟ್. ದಟ್ ಫಿಯರ್ ಈಸ್ ಆಲ್ಸೋ ದೇರ್. ಆ ಭಯನೂ ಇದೆ ಕಾರ್ಮಿಕರಲ್ಲಿ. ಖಾಸಗೀಕರಣ ಮಾಡ್ಬಿಡ್ತಾರೆ, ನಮ್ಗೆಲ್ಲ ಕೆಲಸ ಹೋಗ್ತದೆ ಅಂತ ಹೇಳಿ. ಇಟ್ಸ್ ಎ ಟೆಂಪರರಿ ಫೇಸ್. ಈಗ ನಾವು ಒಂದೇ ಸಾರಿ BMTC ನಲ್ಲಿ ಎಫಿಷಿಯನ್ಸಿ ಇಂಪ್ರೂವ್ ಮಾಡಬೇಕು, ಕ್ಯಾನ್ಸಲೇಷನ್ ಕಡಿಮೆ ಮಾಡಬೇಕು ಅಂತ ಹೇಳಿದಾಗ ನಾವು ಕೆಲವು ಖಾಸಗಿ ಬಸ್ನ ಕೆಲವು ಡ್ರೈವರ್ಗಳನ್ನ ಗುತ್ತಿಗೆ ಆಧಾರದ ಮೇಲೆ ಬಸ್ಗಳನ್ನೇ ತಗೊಂಡಿದ್ವಿ ನಾವು. 1 ಕಿಲೋಮೀಟರ್ಗೆ 1 ದಿನಕ್ಕೆ ಇಷ್ಟು ಕೊಡ್ತೇವೆ ಅಂತ ಹೇಳಿ ಅವರೇ ನಡೆಸೋರು, ಅವರೇ ಮೇಂಟೈನ್ ಮಾಡೋರು. ಅದು ಒಂದು 2 ವರ್ಷ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ, ಅದು ಫೇಲ್ಯೂರ್ ಆಯ್ತು. ಹೀಗಾಗಿ ಅದನ್ನ ನಿಲ್ಸ್ಬಿಟ್ವಿ. ಹಾಗೆ ಇದು ಆಯ್ತು. ಓಕೆ, ಇನ್ನು ಈಗ ನಾನು ಕಂಪ್ಲೀಟ್ ನಿಮ್ಮ ಪರ್ಸನಲ್ ವಿಚಾರಕ್ಕೆ ಬರ್ತೀನಿ. ಸೊ ಹೇಗಿದೆ ಆರೋಗ್ಯ ಇವಾಗ ನಿಮ್ಗೆ? ವರ್ಕ್ ಯಾಕಂದ್ರೆ ತುಂಬಾ ಟ್ರಾವೆಲ್ ಮಾಡ್ತಿದ್ದೆ ಕೇಳ್ಪಟ್ಟೆ ನಾನು. ಅಂಡ್ ಬಂದಾಗ್ಲೂ ನೋಡ್ತಾ ಇದ್ದೆ ನಾಳೆ ಪ್ರೋಗ್ರಾಮ್, ನಾಡಿದ್ದು ಯಾವ ಊರು ಅಂತ ಹೇಳಿ ತುಂಬಾ ಟ್ರಾವೆಲ್ ಮಾಡ್ತಾ ಇರ್ತೀರಾ. ಸೊ ಹೇಗೆ ಡಯಟ್ ಎಲ್ಲ? ಒಂದು ನನ್ನ ಸಾರ್ವಜನಿಕ ಜೀವನ ಸುಮಾರು 53 ವರ್ಷ ಆಯ್ತು ನಾನು ಬಂದು. 71ನೇ ಇಸ್ವಿನಲ್ಲಿ ಇಂಜಿನಿಯರಿಂಗ್ ಪಾಸ್ ಮಾಡಿದ್ಮೇಲೆ ನಾನು 2 ವರ್ಷ ಎಮರ್ಜೆನ್ಸಿನಲ್ಲಿ ಜೈಲಲ್ಲಿದ್ದೆ, ಸುಮಾರು 19-20 ತಿಂಗಳು, ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆಕ್ಟ್ ಅಲ್ಲಿ. ನನ್ನ ರಾಜಕೀಯ ಜೀವನಕ್ಕೆ ಅದೇ ಕಾರಣ.
ನಾನು ಮುಂಚೆ ABVP ಆಲ್ ಇಂಡಿಯಾ ಸೆಕ್ರೆಟರಿ ಆಗಿದ್ದೆ. ಸ್ಟೂಡೆಂಟ್ ಡೇಸ್ ಅಲ್ಲಿ RSS ಜೊತೆ ಸಂಪರ್ಕ ಇಟ್ಕೊಂಡಿದ್ದೆ ನಾನು. ಅವರಿಂದ ಅನೇಕ ವಿಚಾರಗಳನ್ನು ನಾನು ಕಲ್ತಿದ್ದೇನೆ. ನಾನು ಜೈಲಲ್ಲಿ ಇದ್ದಂತ ಸಂದರ್ಭದಲ್ಲಿ ನನ್ನ ಜೊತೆನಲ್ಲಿ ರಾಮಕೃಷ್ಣ ಹೆಗಡೆ ಅವರು, ದೇವೇಗೌಡರು, ಅದ್ವಾನಿ ಸಾಹೇಬರು, ಮತ್ತೆ ಮಧು ದಂಡವತಿ ಅವರು, JH ಪಟೇಲ್ರು ಇವರೆಲ್ಲ ಇದ್ರು. ನನ್ನ ಒಡನಾಟ, ನಾನು ಹೆಗ್ಡೆ ಅವ್ರ ಫಾಲೋವರ್ ಆದೆ. ಅದರಿಂದಾಗಿ ನಾನು ವಾಪಸ್ ಮತ್ತೆ ಆಗ ಭಾರತೀಯ ಜನಸಂಘ ಇದ್ದಿದ್ದು ಭಾರತೀಯ ಜನತಾ ಪಾರ್ಟಿ ಆಯ್ತು, ನಾನು ಹೋಗ್ಲಿಲ್ಲ. ಅವ್ರು ವಿರೋಧಿ ಅಂತ ನಾನು ಹೇಳಿದೆಲ್ಲ, ನಾವು ಮಾನಸಿಕವಾಗಿ ನಾನು ಹೆಗ್ಡೆ ಅವ್ರ ಜೊತೆನಲ್ಲಿ ಕೊನೆಯವರೆಗೂ ಉಳಿದೆ. ಆಮೇಲೆ ಪಟೇಲ್ರ ಜೊತೆನಲ್ಲಿ ಉಳಿದೆ. ಅದಾದ್ಮೇಲೆ ಜನತಾ ಪಾರ್ಟಿಯ ಕೊನೆಯದು ಅಂತ ಹೇಳಿದ್ರೆ ದೇವೇಗೌಡ ಸಾಹೇಬ್ರು, ಅವ್ರ ಜೊತೆನಲ್ಲೂ ಇದ್ದೆ ನಾನು ಕೊನೆಯವರು. ಯಾವಾಗ ನಮ್ಗಲ್ಲಿ ಸ್ಥಾನಮಾನಗಳು ಸ್ವಲ್ಪ ತೊಂದರೆ ಆಗ್ತದೆ ಅವ್ರಿಗೆ ಅಂತ ಅನಿಸ್ತು, ಆಗ ನಾನು ಸ್ವಲ್ಪ ಹಿಂದೆ ಸರಿದಿದ್ದೇನೆ ಅಷ್ಟೇನೆ. ಆ ರೀತಿ ಏನಿಲ್ಲ. ಪ್ರವಾಸ ನಾನು ಯಾವಾಗೂ ಮುಂಚೆಯಿಂದನೂ 51 ವರ್ಷದಿಂದನೂ ಮಾಡ್ಕೊಂಡೇ ಬಂದಿದ್ದೇನೆ. ಪ್ರವಾಸ ಮಾಡದೆ ಹೋದ್ರೆ ನಾನು ಜೀವನ ಮಾಡಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನನಗೆ ಇಡೀ ರಾಷ್ಟ್ರದಲ್ಲಿ ಸಂಪರ್ಕ ಇದೆ. ಅವರೆಲ್ಲ ಕರೀತಾರೆ ನನಗೆ, ಯಾವುದೇ ಕಾರ್ಯಕ್ರಮ, ಖಾಸಗಿ ಕಾರ್ಯಕ್ರಮ ಇರ್ಬೋದು, ಸಾರ್ವಜನಿಕ ಕಾರ್ಯಕ್ರಮ ಇರ್ಬೋದು, ನೀವು ಬರಬೇಕು ಅಂತ ಹೇಳ್ತಾರೆ. ನಾನು ಹೇಗೆ ತಪ್ಪಿಸ್ಕೊಳಕ್ಕಾಗ್ತದೆ? ನಾನು ಹೋಗ್ತೇನೆ, ಪ್ರವಾಸ ಮಾಡ್ತೇನೆ. ಅದ್ರ ಜೊತೆಗೆ ನನಗೆ ಇದೊಂದು ಹವ್ಯಾಸ. ನಾನು ಇವತ್ತು ರಾಜಕಾರಣದಲ್ಲಿ ನನಗೆ ಸ್ಥಾನಮಾನಗಳಿಲ್ಲ ಅಂತ ಹೇಳ್ಬಿಟ್ಟು ಸ್ಕೌಟ್ ಗೈಡ್ ಕಮಿಷನರ್ ಆಗಿದ್ದೇನೆ ಅಂತ ಹೇಳಿ ಪ್ರವಾಸ ಏನ್ ಮಾಡ್ತಾ ಇಲ್ಲ. ಮುಂಚೆಯಿಂದನೂ ಮಾಡ್ಕೊಂಡು ಬಂದಿದ್ದೇನೆ. ಇದು ನಾನು 40 ವರ್ಷದಿಂದ ಸ್ಕೌಟ್ ಗೈಡ್ಸ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಮಂತ್ರಿ ಆಗಿದ್ದಾಗೂ ನಾನು ಜಿಲ್ಲಾ ಅಧ್ಯಕ್ಷನಾಗಿದ್ದೇನೆ. ಈಗ ನನಗೆ ಮುಖ್ಯ ಆಯುಕ್ತ ಅಂತ ರಾಜ್ಯಕ್ಕೆ ಮಾಡಿದ್ದಾರೆ. ಅದರಿಂದ ಅಬ್ಲಿಗೇಷನ್ ಫುಲ್ಫಿಲ್ ಮಾಡ್ಬೇಕು ಅಂತ ಹೋಗ್ತೇನೆ ಅಷ್ಟೇ. ನಿಮ್ಮ ಲೈಫ್ ಸ್ಟೈಲ್ ಹೇಗೆ ಇಟ್ಕೊಂಡಿದೆ? ಯಾಕಂದ್ರೆ ಟ್ರಾವೆಲ್ ಬೇರೆ ಮಾಡ್ತಾ ಇರ್ತಾರೆ, ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು. ನಾನು ಟೀ ಟೋಟ್ಲರ್. ನಾನು ಕುಡಿಯೋದಿಲ್ಲ. ಮತ್ತೆ ಅಪರೂಪಕ್ಕೆ ಯಾವಾಗ ಅದನ್ನು ಕೋಳಿ ಮೊಟ್ಟೆ ಈ ತರದವ್ರು ತಿಂತೇನೆ. ಐ ಟ್ರೈ ಟು ಬಿ ಎ ವೆಜಿಟೇರಿಯನ್, ಬಟ್ ಸಮ್ ಟೈಮ್ಸ್ ಐ ಡೂ ಟೇಕ್ ನಾನ್ ವೆಜಿಟೇರಿಯನ್ ಫುಡ್. ಒಂದು. ಎರಡನೇದಾಗಿ ಸಿದ್ಧಿ ಸಮಾಧಿ ಯೋಗ ಅಂತ ನೀವು ಕೇಳಿರ್ತೀರ. ಋಷಿ ಪ್ರಭಾಕರ್ ಅಂತ ಹೇಳಿ ನಮ್ಮ ಗುರುಗಳು. ಋಷಿ ಸಂಸ್ಕೃತಿ ವಿದ್ಯಾ ಕೇಂದ್ರ ಅಂತ ಹೇಳಿ ಭಾರಿ ದೊಡ್ಡ ಸಂಸ್ಥೆ ಇದೆ. ಅದರ ಅಖಿಲ ಭಾರತ ಅಧ್ಯಕ್ಷ ನಾನು. ಈಗ ಇರೋದ್ರಿಂದಾಗಿ ನನಗೆ ಸ್ವಲ್ಪ ಅವ್ರ ಸಂಪರ್ಕಗಳು, ಅವ್ರ ಸಂಸ್ಕಾರ ಎಲ್ಲ ಇರೋದ್ರಿಂದ ನಾನು ಸಾರ್ವಜನಿಕರ ಕೆಲಸ ಮಾಡೋದು, ಓದೋದು ಬಿಟ್ಟು ಬೇರೆ ಏನೋ ಅಭ್ಯಾಸ ನಾನು ಇಟ್ಕೊಂಡಿಲ್ಲ. ಮತ್ತೆ ನನ್ನ ಕುಟುಂಬನೂ ಸಹಿತ ನಾವು ಸಂತೋಷವಾಗಿದ್ದೇವೆ. ನಾನು, ನಮ್ಮ ಮಳದಿ, ನನಗಿಬ್ರು ಮಕ್ಕಳು, ಒಬ್ಬ ಹೆಣ್ಣು ಮಗಳು, ಇಬ್ರು ಗಂಡು ಮಕ್ಕಳು, ಮೊಮ್ಮಕ್ಕಳು ಎಲ್ಲ ನಾವು ಸಂತೋಷದಿಂದ ಇರೋದ್ರಿಂದ ನಾನು ಇಲ್ಲೇ ಸ್ವರ್ಗ ನೋಡ್ತಾ ಇದ್ದೇನೆ. ವೆರಿ ನೈಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಿಮ್ಮ ಸಮಯನ ಕೊಟ್ಟರೆ ನಮಗೋಸ್ಕರ. ಖುಷಿ ಆಯ್ತು ನಿಮ್ಮನ್ನ ನೋಡಿದ್ದು, ಮಾತನಾಡಿದ್ದು, ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ಒಂದ್ ಕಡೆ ಖುಷಿ ಆಯ್ತು, ಯಾಕಂದ್ರೆ ನೀವು ಹೇಳ್ತಾ ಇದ್ರಿ ಮಾತಾಡ್ತಾ ಬಿಜೆಪಿಯಲ್ಲಿ ಕೂಡ ಸಾಕಷ್ಟು ಜನ ಉತ್ತಮವಾಗಿರುವಂತಹ ನಾಯಕರಿದ್ದಾರೆ ಅಂತ. ಅಂದ್ರೆ ಈಗಿನ ಕಾಲದಲ್ಲಿರುವಂತಹ ರಾಜಕೀಯ ವ್ಯಕ್ತಿಗಳಿಗೂ ನಮ್ಮ ಹಿರಿಯ ರಾಜಕೀಯ ವ್ಯಕ್ತಿಗಳಿಗೂ ಇದೇ ಡಿಫ್ರೆನ್ಸ್ ಅನ್ಸುತ್ತೆ. ಸೊ ತುಂಬಾ ಖುಷಿ ಆಯ್ತು ನೋಡ್ತಾ ಇದ್ರಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾರೆ ನಿಗಮ ಟಿವಿ.